ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡ. ನಾನು ಫಸ್ಟ್ ವಿಡಿಯೋ ಪೋಸ್ಟ್ ಮಾಡಿ ಆಫ್ಟರ್ 15 ಡೇಸು ಆಲ್ಮೋಸ್ಟ್ 20 ಡೇಸ್ ಅಂದ್ಕೊಳ್ಳಿ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಆದ್ದರಿಂದ ನನಗೆ ಸ್ವಲ್ಪ ಆ್ಯಕ್ಟಿವ್ ಆಗಿರೋಕ್ಕಾಗಲಿಲ್ಲ. ಇನ್ನು ಮುಂದೆ ರೆಗ್ಯುಲರ್ ವಿಡಿಯೋಸ್ ಬರುತ್ತೆ ಈ ಚಾನಲಲ್ಲಿ. ಆ್ಯಂಡ್ ಫಸ್ಟ್ ವಿಡಿಯೋ ಯಾರಿಗೆ ನೋಡಿರ್ತೀರ ಅದು ನಿಮಗೆ ಗೊತ್ತಾಗಿರುತ್ತೆ. ಮೀಶೋ ಬಗ್ಗೆ ನಾನು ಒಂದು ಪೋಸ್ಟ್ ಮಾಡಿದ್ದೆ. ಅಂದರೆ ಯಾವ ರೀತಿ ಬಿಸ್ನೆಸ್ ಮಾಡೆಲ್ ಇರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ. ಸ್ವಲ್ಪ ಕಮೆಂಟ್ಸಲ್ಲೂ ಕ್ವಶನ್ಸ್ ಕೇಳಿದ್ರು. ನನಗಾದಷ್ಟು ನಾನು ಆನ್ಸರ್ ಮಾಡಿದ್ದೀನಿ. ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು. ನೆಕ್ಸ್ಟ್ ಕೂಡ ನಾನು ಅಂದರೆ ಇದ್ರ ಬಗ್ಗೆ ಯಾವಾಗಾದರೂ ಎಕ್ಸ್ಪ್ಲೇನ್ ಮಾಡಿದಾಗ ಕ್ಲಿಯರ್ಲಿ ಏನೇನು ಡೌಟ್ಸ್ ಬರ್ಬೋದು ನಿಮಗೆ, ಆ್ಯಂಡ್ ಬಿಸ್ನೆಸ್ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಈ ರೀತಿನೂ ನಾನು ನಿಮಗೆ ಕಮೆಂಟ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋಲಿ 2 ಅಪ್ಡೇಟ್ ಇದೆ. ಒಂದು ನಾನು ವೆಯ್ಟ್ ಲಾಸ್ ಡಯಟ್ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆಯಲ್ಲಿದ್ದೀನಿ. ಅಂದರೆ ಯೋಚನೆ ಅಲ್ಲ, ಲೈಕ್ ಈಗ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಅದನ್ನು ಪೋಸ್ಟ್ ಮಾಡ್ತೀನಿ. ಅಂದರೆ ಆಫ್ಟರ್ ಡೆಲಿವರಿ ನಿಮಗೆ ಗೊತ್ತಲ್ಲ, ಸ್ವಲ್ಪ ಬಾಡಿ ಚೇಂಜಸ್ ಇರುತ್ತೆ. ಆ್ಯಂಡ್ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್, ಅದು ಇದು ಮಗು ಬೆಳವಣಿಗೆ ಈ ಥರ ಇದರಲ್ಲಿ ಬ್ಯುಸಿ ಆದ್ದರಿಂದ ನನ್ನ ಬಾಡಿ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲಿಲ್ಲ. ಮುಂಚೆ ಆಲ್ಮೋಸ್ಟ್ 60 ಇದರ ಬಿಲೋನೇ ಇದ್ದೆ ನಾನು, 60 kgs ಆ ಥರ. ಬಟ್ ಆಫ್ಟರ್ ಡೆಲಿವರಿ ಈ ಥರ ಸ್ವಲ್ಪ ವೆಯ್ಟ್ ಗೇನ್, ಸ್ವಲ್ಪ ಎಲ್ಲ ಜಾಸ್ತಿನೇ ಆಗಿದ್ದೀನಿ. ಬಟ್ ರೆಡ್ಯೂಸ್ ಆಗ್ಬೋದು. ಸೊ ನಾನು ಆಯ್ಕೆ ಮಾಡ್ಕೊಂಡಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅದರಲ್ಲಿ ನನಗೆ ಸ್ವಲ್ಪ ಅದು ರೂಢಿ ಇದೆ. ಫಾಸ್ಟಿಂಗ್ ಎಲ್ಲ ರೂಢಿ ಇರೋದ್ರಿಂದ ಡೈರೆಕ್ಟ್ ನಾನು ಒಮ್ಯಾಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಒಮ್ಯಾಡ್ ಅಂದರೆ ಹೋಲ್ ಡೇಲಿ ಒಂದೇ ಸರಿ ನಾವು ಊಟ ಕನ್ಸ್ಯೂಮ್ ಮಾಡೋದು, ಈ ಥರ ಇರುತ್ತೆ. ಅಂದರೆ ಇದರಲ್ಲಿ ಎಷ್ಟೊಂದು ಫಾರ್ಮ್ಸ್ ಇದೆ. ಇದ್ರ ಬಗ್ಗೆ ಮುಂಚೆನೇ ಗೊತ್ತಿದ್ರೆ ನಿಮಗೆ ತಿಳಿದಿರುತ್ತೆ. 16:18, 18 ಲೈಕ್ 6, 20:4, 23:1 ಆ್ಯಂಡ್ ಇನ್ನೊಂದಿದೆ ಎಕ್ಸ್ಟ್ರೀಮ್ ಲೆವೆಲು 5:2 ಅಂತ. ಅಂದರೆ 5 ಡೇಸ್ ಊಟ ಮಾಡೋದು ವೀಕಲ್ಲಿ, 2 ಡೇಸು ಏನೂ ಇಲ್ದಲೇ ರೆಸ್ಟ್ ಕೊಡೋದು, ಈ ಥರ ಇರುತ್ತೆ. ಸೊ ಅದರಲ್ಲಿ ನನಗೆ 16:8 ಕಂಫರ್ಟೇಬಲ್, ಎವ್ರಿವನ್ಗೂ ಕಂಫರ್ಟೇಬಲ್ ಅನಿಸುತ್ತೆ. ಯಾರಿಗೆ ಫಾಸ್ಟಿಂಗ್ ಇದಕ್ಕೆ ಮುಂಚೆ ರೂಢಿ ಇರುತ್ತೆ ಅವರಿಗೆ. ಬಟ್ ನನಗೆ ರೂಢಿ ಇರೋದ್ರಿಂದ ನಾನು ಡೈರೆಕ್ಟ್ ಒಮ್ಯಾಡ್ ಮಾಡೋಣ ಅಂತ ನಾನು ಡಿಸೈಡ್ ಆಗಿದ್ದೀನಿ. ನಿಮಗೆ ಎವ್ರಿ ಡೇ ವೆಯ್ಟ್ ಅಪ್ಡೇಟ್ ಕೂಡ ಕೊಡ್ತೀನಿ ನಾನು ವೆಯ್ಟ್ ಲಾಸ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಆ್ಯಂಡ್ ನಾನು ಏನೇನು ಡೈಲಿ ಊಟ ಮಾಡಿದೆ, ಅಂದರೆ ಆವತ್ತಿನ ಡೇ ಏನು ಊಟ ಮಾಡಿದೆ ಅದು ನೆಕ್ಸ್ಟ್ ಡೇ ನಂದು ವೆಯ್ಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟು, ಅಥವಾ ಏನಾದರೂ ಚೀಟ್ ಮಾಡಿದ್ದಿನ ಅಥವಾ ಎಲ್ಲಾದರೂ ಹೋಗಿದ್ದೀನ. ಆಬ್ವಿಯಸ್ಲಿ ನಾವು ವುಮೆನ್ಸ್ ಅಲ್ವಾ, ಯಾವಾಗ ಒಂದೊಂದು ಸರಿ ಚೀಟ್ ಡೇಸ್ ಇರುತ್ತೆ. ಆ್ಯಂಡ್ ಟೆಂಪ್ಟಿಂಗ್ ಫುಡ್ ಏನಾದರೂ ಇರುತ್ತೆ, ಅಥವಾ ಎಲ್ಲಾದರೂ ಹೋಗ್ತೀವಿ ಬೇರೆಯವ್ರ ಮನೆಗೆ ಹೋದಾಗ, ಅಥವಾ ನಮಗೇನಾದ್ರು ಒಂದು ಕ್ರೇವಿಂಗ್ಸ್ ಬಂದಾಗ ತಡ್ಕೊಳಕ್ಕಾಗಲ್ಲ. ಆ್ಯಂಡ್ ಫ್ರೀಯಾಗಿ ಒಂದು ಡಯಟ್ ಅಂದರೆ ಫುಲ್ ಏನು ಸ್ಟ್ರಿಕ್ಟಾಗಿ ಇದೇ ಲೈಫಲ್ಲ. ನಾವು ಲೈಫ್ನೂ ಎಂಜಾಯ್ ಮಾಡಬೇಕು, ನಮ್ಮ ಟೇಸ್ಟಿಂಗ್ ಬಡ್ಸ್ನೂ ಸ್ಯಾಟಿಸ್ಫೈ ಮಾಡಬೇಕು, ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗಬೇಕು. ಸೊ ಆ ರೀತಿ ನಾನು ಡಿಸೈನ್ ಮಾಡಿಕೊಂಡು ಮಾಡ್ತಿರೋಂಥ ಪ್ರೋಸೆಸ್ಸು. ಆ್ಯಂಡ್ ಇದು ಒಂದು ಅಪ್ಡೇಟು. ಇನ್ನೊಂದು ಅಪ್ಡೇಟ್ ಅಂದರೆ ಎವ್ರಿ ವಿಡಿಯೋಲಿ ಅದನ್ನು ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ರಿಸಲ್ಟ್ಸ್ ಆ್ಯಂಡ್ ಪ್ರೊಸೆಸ್ ಬಗ್ಗೆ ಇನ್ಕ್ಲೂಡ್ ಮಾಡಿಕೊಂಡು ಒಂದೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಇವತ್ತಿನ ವಿಡಿಯೋಲಿ ನಾನು ಮನೆಯಲ್ಲೇ ಇಟ್ಕೊಂಡು ನಾವು ಯಾವ್ಯಾವ ರೀತಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ನ ನಾವು ತಗೋಬೋದು ಅಂತ ನನಗೆ ಗೊತ್ತಿರೋ ಟಿಪ್ಸ್ ಹೇಳ್ತೀನಿ. ಅಂದರೆ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಕೆಲವು ರಿಸರ್ಚ್ ಮಾಡಿರ್ತೀನಲ್ಲ, ಆ ಡೇಟಾ ಪ್ರಕಾರ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮನೆಯಲ್ಲೇ ಇದ್ಕೊಂಡು ಯಾರಿಗೆ ಅವಕಾಶ ಇಲ್ಲ ಹೊರಗಡೆ ಹೋಗಲಿಕ್ಕೆ, ಅಥವಾ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಆಗ್ಬೋದು, ಅಥವಾ ಮಗು ಬೇರೆ ಬೇರೆ ರೀಸನ್ಸು ಇಟ್ಕೊಂಡು ಯಾರಿಗೆ ಹೊರಗಡೆ ಹೋಗೋಕ್ಕಾಗ್ತಿಲ್ವೋ ಅಂಥವ್ರಿಗೆ ಈ ಟಿಪ್ಸ್ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಶೇರ್ ಮಾಡೋಣ ಅಂತ ಈ ವಿಡಿಯೋಲಿ ಡಿಸೈಡ್ ಮಾಡಿದ್ದೀನಿ. ಅಂದರೆ ಈಗ ಸ್ವಲ್ಪ ಸಮಾಜ ಚೇಂಜ್ ಆಗ್ತಿದೆ. ಅಂದರೆ ಈಗ ವರ್ಕಿಂಗ್ ವುಮೆನ್ಸ್ಗೆ ಸಪೋರ್ಟಿವ್ ಆಗಿ ನಿಲ್ತಿದ್ದಾರೆ ಫ್ಯಾಮಿಲಿ ಎಲ್ಲ. ಆ್ಯಂಡ್ ಅದಕ್ಕೂ ಮುಂಚೆ ಒಂದು ಹೇಳಬೇಕು, ನಾವೊಂದು ಫ್ಯಾಮ್ಲಿನ ನೋಡಿಕೊಂಡು ಅವ್ರಿಗೆ ಏನೇನು ಬೇಕು ಎಲ್ಲನೂ ರೆಡಿ ಮಾಡಿಕೊಟ್ಟು, ಅಥವಾ ಊಟ ತಿಂಡಿ ಬಟ್ಟೆ ಈ ಥರ ಆ್ಯಂಡ್ ಫ್ಯಾಮ್ಲಿನ ಮೇಂಟೈನ್ ಮಾಡಿಕೊಂಡು ಅವ್ರ ಹೆಲ್ತ್ ಎಲ್ಲ ನೋಡಿಕೊಂಡು ನಮ್ಮನ್ನು ನಾವು ಹೆಲ್ತಿಯಾಗಿ ಇಟ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕು. ಇದಕ್ಕಿಂತ ಇನ್ನೊಂದು ಜಾಬ್ ಅಂತ ಯಾವುದೂ ಇಲ್ಲ. ಬಟ್ ನಮ್ಮ ಸೊಸೈಟಿಲಿ ಏನಂದರೆ ಅದಕ್ಕೆ ಅಂತ ಒಂದಿಷ್ಟು ಸ್ಯಾಲ್ರಿ ಅಂತ ಪೇ ಮಾಡ್ತಿಲ್ಲ. ಸೊ ಅದ್ರ ಬೆಲೆ ಎಷ್ಟು ಅನ್ನೋದು ಯಾರೂ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆದರೂ ಅದು ಒಂದು ಮನಿ ಫಾರ್ಮಲ್ಲಿ ಯಾರಿಗೂ ಕಾಣಿಸ್ತಿಲ್ಲ.
ಬಟ್ ದುಡಿಮೆನೇ ಎಲ್ಲರೂ ನೋಡ್ತಿದ್ದಾರೆ. ಅದಕ್ಕೆ ಒಂದು ನನಗೆ ಬೇಜಾರಿದೆ. ಜೊತೆಗೆ ನಮಗೂ ಕೂಡ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ದರೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಮಗೆ. ಸೊ ಆದ್ದರಿಂದ ಕೆಲವು ಟಿಪ್ಸ್ ನಾನು ಹಂಚ್ಕೊತೀನಿ. ಇದು ಕೆಲವ್ರಿಗಾದ್ರೂ ಯೂಸ್ ಆದರೆ ನನಗೆ ಖುಷಿ ಆಗುತ್ತೆ. ಅಂದರೆ ಸರ್ಚ್ ಮಾಡ್ತಿರ್ತಾರಲ್ಲ, ಏನು ಮಾಡ್ಬೋದು, ಯಾವ ರೀತಿ ಮನೇಲೇ ಇದ್ಕೊಂಡು ನಾವು ಒಂದು ದುಡಿಮೆಯನ್ನು ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ನಾನು ಸರ್ಚ್ ಮಾಡ್ಬೇಕಾದ್ರೆ ಆ್ಯಂಡ್ ನನಗೆ ಇರೋ ನಾಲೆಡ್ಜ್ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಆಪ್ಟ್ ಆದರೆ ನೀವು ಖಂಡಿತ ಇದನ್ನ ಯೂಸ್ ಮಾಡ್ಕೊಳ್ಳಿ. ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ಸಿಗೆ ನೀಡಿದರೆ ಅವ್ರಿಗೆ ಶೇರ್ ಮಾಡಿ. ನಂದು ಫಸ್ಟ್ ಥಿಂಗ್ ನಾನು ಹೇಳೋದು, ಮೊದಲನೇ ಟಿಪ್ ಅಂದರೆ ಇ ಕಾಮರ್ಸ್ ಬಿಸ್ನೆಸ್ಸು. ಆ್ಯಕ್ಚುಲಿ ಇದು ಈಗ ಎಲ್ಲನೂ ಆನ್‌ಲೈನ್‌ಮಯ ಆಗಿರೋದ್ರಿಂದ ಇದು ಜಾಸ್ತಿ ನನಗೆ ಮೇ ಬಿ ಒಳ್ಳೆ ಬಿಸ್ನೆಸ್ ಅಂತ ನನಗನ್ನಿಸ್ತು. ಯಾಕಂದರೆ ಈಗ ನಿಮಗೆ ಗೊತ್ತಿದೆ, ಒಂದು ತರಕಾರಿಯಿಂದ ಹಿಡಿದು ಫುಡ್ಡಿಂದ ಹಿಡಿದು ಎವ್ರಿಥಿಂಗ್ ನಾವು ಕೂಡ ಆಲ್ಮೋಸ್ಟ್ ಆನ್‌ಲೈನ್ ಶಾಪಿಂಗ್ಸೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಬಿಕಾಸ್ ಆಫ್ ಟ್ರಾಫಿಕ್ ಆಗ್ಬೋದು ಅಥವಾ ಸೆಲೆಕ್ಷನ್ಸು ಅಷ್ಟು ನಮಗೆ ಒಂದೇ ಕಡೆ ಸಿಗದೇ ಇರೋ ಕಾರಣ ಹಲವಾರು ರೀಸನ್ಸಿಂದ ಕಂಫರ್ಟಬಿಲಿಟಿ ಜಾಸ್ತಿ ಬೆಳೆದಿದೆ ಆನ್‌ಲೈನ್ ಪ್ಲಾಟ್‌ಫಾರ್ಮ್ಸಲ್ಲಿ. ಸೊ ಆದ್ದರಿಂದ ಈ ಥರ ಈಗ ಬಟ್ಟೆನೇ ಅಂತಲ್ಲ, ಈಗ ಮೀಶೋ ಅಂದಿದ ತಕ್ಷಣ ಬಟ್ಟೆನೇ ವ್ಯಾಪಾರ ಮಾಡಲ್ಲ ಅಲ್ವಾ? ಅಮೆಜಾನ್ ಅಂದಿದ ತಕ್ಷಣ ಓನ್ಲಿ ಬಟ್ಟೆನೇ ಸೇಲ್ ಮಾಡೋದಲ್ವಾ? ಆ ಥರ ಫ್ಲಿಪ್ಕಾರ್ಟ್, ಅಮೆಜಾನ್, ಮೀಶೋ, ಇನ್ನು ಅದರ್ ಮಿತ್ರ, ಈ ಥರ ಸಮಥಿಂಗ್ ಬೇರೆ ಬೇರೆ ಇನ್ನೂ ಪ್ಲಾಟ್‌ಫಾರ್ಮ್ಸ್ ಇದ್ದಾವೆ. ಈ ರೀತಿಲಿ ನಿಮ್ಮೇನಾದ್ರು ಪ್ರಾಡಕ್ಟ್ಸ್‌ನ ಹೋಲ್ಸೇಲಲ್ಲಿ ತಗೊಂಡು ಅದನ್ನು ಇಷ್ಟು ಅಂತ ಮಾರ್ಜಿನ್ ಇಟ್ಟು ನೀವು ಸೇಲ್ ಮಾಡ್ಕೋಬೋದು. ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಅದು ನಾನು ಮೆನ್ಷನ್ ಮಾಡಿದೆ ಸ್ಟಾರ್ಟಿಂಗಲ್ಲೇ. ಅದಿನ್ನೂ ಕೂಡ ಕ್ಲಿಯರ್ ಆಗಿಲ್ಲ, ಆದ್ರಿಂದ ನಾನು ಸ್ವಲ್ಪ ವಿಡಿಯೋಸಲ್ಲಿ ಆ್ಯಕ್ಟಿವ್ ಆಗಿರೋಕ್ಕಾಗಲಿಲ್ಲ. ಇದೊಂದು ಇಗ್ನೋರ್ ಮಾಡಿ. ಅದು ಸರಿ ಹೋದ್ಮೇಲೆ ನನ್ನ ವಾಯ್ಸ್ ಸ್ವಲ್ಪ ಕ್ಲಿಯರ್ ಆಗ್ಬೋದು. ಅದರ್ ದ್ಯಾನ್ ದಟ್ ಜಾಸ್ತಿ ನಾವು ಆನ್‌ಲೈನ್ ಡಿಪೆಂಡೆಂಟ್ ಆಗಿರೋದ್ರಿಂದ ಆ್ಯಂಡ್ ಇಂಡಿಯಾದಲ್ಲೂ ಕೂಡ ಅದಕ್ಕೆ ಎಂಕರೇಜ್‌ಮೆಂಟ್ ಜಾಸ್ತಿ ಇದೆ. ಸೊ ಅದೊಂದು ಬಿಸ್ನೆಸ್ ನೀವು ಪ್ಲ್ಯಾನ್ ಮಾಡ್ಬೋದು. ಪ್ರಾಡಕ್ಟ್ಸ್‌ನ ಅಂದರೆ ನೀವು ಇರೋ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಈಗ ಸಪೋಸ್ ತಗೊಳ್ಳಿ, ದೊಡ್ಡಬಳ್ಳಾಪುರ ಅಂದ್ಕೊಳ್ಳಿ. ಅಲ್ಲಿ ಸ್ಯಾರಿ ಎಲ್ಲಾನು ಮ್ಯಾನುಫ್ಯಾಕ್ಚರಿಂಗ್ ಓನಾಗಿ ಮಾಡ್ತಾರೆ. ಅದನ್ನೇ ಧರ್ಮವರಮ್‌ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಬಟ್ ಅದು ಧರ್ಮವರಂ ಸ್ಯಾರೀಸ್ ಅಂತ ಹೇಳ್ತಾರೆ. ಅದೇ ಪೂರ್ತಿಯಾಗಿ ದೊಡ್ಡಬಳ್ಳಾಪುರದಿಂದನೇ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ, ಬಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಅಲ್ಲಿ ನಾವು ಪರ್ಚೇಸ್ ಮಾಡಿದಾಗ ಅದು ನಮಗೆ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ಸಿಕ್ಕಿದಾಗ ನಾವು ಕಸ್ಟಮರಿಗೆ ಒಂದಿಷ್ಟು ಮಾರ್ಜಿನ್ ಅಂತ ಇಟ್ಕೊಂಡು ನಾವು ಸೇಲ್ ಮಾಡ್ಬೋದು. ಸೊ ಅದೊಂದು ಬಿಸ್ನೆಸ್ ನೀವು ಮಾಡ್ಬೋದು. ಅಂದರೆ ನಿಮ್ಮ ಸುತ್ತಮುತ್ತ ಅಥವಾ ನಿಮಗೆ ಅವೈಲೇಬಿಲಿಟಿ ಆದಷ್ಟು ಟ್ರೂ ಮ್ಯಾನುಫ್ಯಾಕ್ಚರ್ ಹತ್ರ ನೀವು ಪರ್ಚೇಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಪ್ರಾಫಿಟ್ಸು ಜಾಸ್ತಿ ಸಿಗುತ್ತೆ ಈ ಬಿಸ್ನೆಸ್ಸಲ್ಲಿ. ಅದೊಂದು ನಾನು ಹೇಳಬೇಕು ಅಂತ. ಸೆಕೆಂಡ್ ಆಪ್ಷನ್ ಅಂದರೆ ಈಗ ಹೋಮ್ ಮೇಡ್ ಬಿಸ್ನೆಸ್ ಅನ್ನೋದು ತುಂಬ ಟ್ರೆಂಡಿಂಗಲ್ಲಿದೆ. ಅದು ಯಾವ ರೀಲ್ಸ್ ಓಪನ್ ಮಾಡಿದ್ರು, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು, ಯೂಟ್ಯೂಬ್ ಓಪನ್ ಮಾಡಿದ್ರು ಬರೀ ಹೋಮ್ ಫುಡ್ ರಿಲೇಟೆಡ್ ವಿಡಿಯೋಸನ್ನೇ ನಮಗೆ ತುಂಬ ಸಜೆಸ್ಟ್ ಆಗ್ತಿರುತ್ತೆ. ಇದು ಈಗ ಸ್ವಲ್ಪ ಟ್ರೆಂಡಿಂಗ್ ಬಿಸ್ನೆಸ್ ಅಂತಲೇ ನಾನು ಹೇಳ್ತೀನಿ. ಈಗ ಏನಾದರೂ ಯಾರಿಗೆ ಆ ಪದಾರ್ಥಗಳೆಲ್ಲ ಮಾಡೋದು, ಈಗ ಎಷ್ಟೊಂದು ಡಿಫ್ರೆಂಟ್ ಉಪ್ಪಿನಕಾಯಿಗಳು ಅಥವಾ ಚಕ್ಲಿ, ಕೋಡ್ಬಳೆ ಈ ಥರ. ಇದೊಂದೇ ಅಲ್ಲ, ಇನ್ನೂ ಎಷ್ಟೊಂದು ತಿಂಡಿ ಪದಾರ್ಥಗಳು ಯಾರಿಗೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಅಥವಾ ಅದರಲ್ಲಿ ಇಂಟ್ರೆಸ್ಟ್ ಯಾರಿಗಿದೆ ಅವರೇ ಒಂದು ಓನ್ ಬ್ರ್ಯಾಂಡ್ ಮಾಡಿಕೊಂಡು ಅದನ್ನು ನೀವು ಸೇಲ್ ಮಾಡ್ಬೋದು. ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಬೋದು ಅದನ್ನೆಲ್ಲ ನೋಡಿಕೊಂಡು ಅದನ್ನು ಸ್ವಲ್ಪ ಮಾರ್ಕೆಟಿಂಗ್ ಮೇಲೆ ಫೋಕಸ್ ಮಾಡಿದ್ರೆ ಅದು ತುಂಬ ಒಳ್ಳೆಯ ಬಿಸ್ನೆಸ್ ಆಗುತ್ತೆ. ಆ್ಯಂಡ್ ಇದು ಹೋಮ್ ಮೇಡ್ ಫುಡ್ ಬಗ್ಗೆನೇ ಮಾತಾಡ್ತಿರೋದ್ರಿಂದ ಇನ್ನೊಂದು ಪ್ಲಾಟ್ಫಾರ್ಮ್ ಅಂದರೆ ಅದು ಮೆಟ್ರೋಪಾಲಿಟನ್ ಸಿಟೀಸಲ್ಲಿರೋರಿಗೆ ಇದು ಅಪ್ಲೈ ಆಗ್ಬೋದು. ಈಗ ಝೊಮ್ಯಾಟೊ, ಸ್ವಿಗ್ಗಿ ಈ ಥರ ಎಲ್ಲ ಇರುತ್ತಲ್ಲ, ಅದು ಕ್ಲೌಡ್ ಕಿಚನ್ ಅಂತ ಕೆಲವರು ಮಾಡ್ತಿದ್ದಾರೆ. ಆಲ್ರೆಡಿ ಸಕ್ಸಸ್ ಕೂಡ ಆಗ್ತಿದ್ದಾರೆ ಅದರಲ್ಲಿ. ಅದನ್ನು ಟ್ರೈ ಮಾಡ್ಬೋದು. ಅಂದರೆ ನೀವು ಮನೆಯಿಂದನೇ ಒಂದು ಮೆನು ಚಾರ್ಟ್‌ನ ಪ್ರಿಪೇರ್ ಮಾಡಿ, ಅದೇ ಮನೆಯಿಂದನೇ ಮಾಡಿಕೊಡೋದು. ನಿಮ್ಗೆ ಆರ್ಡರ್ ಬಂದಮೇಲೆ ನೀವೇ ಅದನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿ ಅವರಿಗೆ ಡೆಲಿವರಿ ಕೊಟ್ಟರೆ ಅದಕ್ಕೆ ಎಷ್ಟು ನೀವು ಪೇಮೆಂಟ್ ಕೊಟ್ಟು ನೀವು ಎಷ್ಟು ಪ್ರೈಸ್ ಇಟ್ಟಿರ್ತೀರೋ ಅಷ್ಟು ನಿಮಗೆ ಝೊಮ್ಯಾಟೊ ಕಡೆಯಿಂದ ಬರುತ್ತೆ. ಇದಕ್ಕೆ ಸ್ವಲ್ಪ ಪೇಪರ್ ವರ್ಕ್ಸ್ ಬೇಕಾಗುತ್ತೆ. ಅಂದರೆ ಲೈಸೆನ್ಸ್ ಎಲ್ಲ ಈ ಫುಡ್ ಬಿಸ್ನೆಸ್ಸಿಗೆ FSSAI ಈ ಥರ ಲೈಸೆನ್ಸ್‌ನೆಲ್ಲ ನೀವು ಅಪ್ಲೈ ಮಾಡಿಕೊಂಡು ಇದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇದೊಂದು ಹೋಮ್ ಮೇಡ್ ಫುಡ್ ಬಿಸ್ನೆಸ್ ಒಂದು
ಅಥವಾ ಕ್ಲೌಡ್ ಕಿಚನ್ ಥರ ಸ್ಟಾರ್ಟ್ ಮಾಡ್ಬೋದು ನೀವು. ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ ಈ ಥರ ನಿಮ್ಗೆ ಆಪ್ಷನ್ ಇದ್ದರೆ ನಿಮ್ಮ ಜಿಯೋಗ್ರಫಿಕಲ್ ಏರಿಯಾಲಿ ಅದನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇನ್ನು 3ನೇ ಆಪ್ಷನ್ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಥರ ಸ್ಟಾರ್ಟ್ ಮಾಡಿ ನಿಮ್ಮ ಟ್ಯಾಲೆಂಟ್‌ನ ನೀವು ಜನಗಳ ಮುಂದೆ ಇಡ್ಬೋದು. ಎಲ್ಲರೂ ಮಾಡೋದು ಕೂಡ ಒಂದು ಅರ್ನಿಂಗಿಗೋಸ್ಕರನೇ. ಸೊ ಇದು ಒಂದು ಅರ್ನಿಂಗ್ ಪ್ಲಾಟ್‌ಫಾರ್ಮ್ ಯೂಟ್ಯೂಬ್ ಕೂಡ. ಅದ್ರಲ್ಲಿ ಸಕ್ಸಸ್ ಆಗಿರೋರು ಇದ್ದಾರೆ, ಫೇಲ್ಯೂರ್ ಆಗಿರೋರು ಇದ್ದಾರೆ. ನಿಮಗೇನು ಟ್ಯಾಲೆಂಟ್ ಇದೆ, ನಿಮ್ಗೆ ಪ್ಯಾಷನ್ ಇದ್ದರೆ ಅದ್ರ ಬಗ್ಗೆ ಲೈಕ್ ಒಬ್ಬರಿಗೆ ಆರ್ಟ್ ಎಲ್ಲ ಇಂಟ್ರೆಸ್ಟ್ ಇರುತ್ತೆ, ಎಲ್ಲ ಪೇಂಟಿಂಗ್ ಇಂಟ್ರೆಸ್ಟ್ ಇರುತ್ತೆ. ಅದನ್ನು ನೀವು ಹೇಳ್ಕೊಡ್ಬೋದು ಅಥವಾ ಕ್ಲಾಸಸ್ ಮಾಡ್ಬೋದು ಅಥವಾ ಜಸ್ಟ್ ನೀವು ಜನಗಳಿಗೆ ತೋರಿಸ್ಬೋದು ಅದನ್ನು. ಇಲ್ಲಾಂದರೆ ಅಥವಾ ನೀವು ಹಳ್ಳೀಲಿದ್ದೀರಾ, ನಿಮ್ಗೊಂದು ತೋಟ ಇದೆಯಾ, ಆ ತೋಟ ಯಾವ ರೀತಿ ನೀವು ಮೇಂಟೈನ್ ಮಾಡ್ತಿದ್ದೀರಾ, ಅಥವಾ ಅಲ್ಲಿ ಏನಾದರೂ ಗಿಡಗಳು ಹಾಕ್ದಾಗ ಅದು ಹಾರ್ವೆಸ್ಟಿಂಗ್ ಹೆಂಗೆ ಮಾಡ್ತೀರಾ, ಈ ಈ ರೀತಿ ಆ ಥರ ನಿಮ್ಗೆ ಓನ್ ಕಂಟೆಂಟ್ ನಿಮ್ಗೆ ಯಾವ ರೀತಿ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯನೋ ಆ ರೀತಿ ಒಂದು ನೀಚೆ ಅಂದರೆ ಲೈಕ್ ಟಾಪಿಕ್‌ನ ನೀವು ಚೂಸ್ ಮಾಡಿಕೊಂಡು ಒಂದು ಚಾನಲ್‌ನ ರನ್ ಮಾಡ್ಬೋದು. ಅಥವಾ ಕುಕಿಂಗ್ ನಿಮಗೆ ಚೆನ್ನಾಗಿ ಬರುತ್ತಾ? ಈಗ ಎಷ್ಟೊಂದು ಕುಕಿಂಗ್ ಚಾನಲ್ಸ್ ಇದೆ. ಅದ್ರಲ್ಲಿ ನಂದು ಒಂದು ಕುಕಿಂಗ್ ಚಾನಲ್ ಅಂತ ಅಂದ್ಕೊಳ್ದೆ. ನಿಮ್ಗೊಂದು ಟ್ಯಾಲೆಂಟ್ ಇರುತ್ತೆ, ನನಗೊಂದು ಟ್ಯಾಲೆಂಟ್ ಇರುತ್ತೆ. ನಿಮಗೆ ಸಿಲ್ಲಿ ಅನ್ನೋ ವಿಷಯ ಇನ್ನೊಬ್ರಿಗೆ ಅದು ಗೊತ್ತೇ ಇಲ್ದಿರೋ ವಿಷಯ ಆಗಿರ್ಬೋದು. ಅಥವಾ ಇನ್ನೊಬ್ರಿಗೆ ಅದು ನೀಡ್ ಇರ್ಬೋದು. ಅದು ಚಿಕ್ಕದಾ ದೊಡ್ಡದಾ ಅಂತ ಅಲ್ಲ. ಬಟ್ ನಾವು ಹೇಳೋ ವಿಚಾರ ಒಂದು ಎಲ್ಲರಿಗೂ ಉಪಯೋಗಕರ ಅನ್ಸಿದ್ರೆ ಅದನ್ನು ನೀವು ನಿಮ್ಮ ವಿಡಿಯೋಸಲ್ಲಿ ಇನ್ಕ್ಲೂಡ್ ಮಾಡಿ ಅದನ್ನು ಶೇರ್ ಮಾಡ್ಬೋದು. ಯೂಟ್ಯೂಬ್ ಚಾನಲ್ ಆಪ್ಷನ್ ಒಂದು. ಇದು ಬಿಟ್ಟರೆ ನೆಕ್ಸ್ಟ್ ಆಪ್ಷನ್ ಅಂದರೆ ಸೋಷಿಯಲ್ ಪ್ಲಾಟ್‌ಫಾರ್ಮ್ ಜಾಬ್ಸ್ ಅಂತ ಕೆಲವು ಕ್ರಿಯೇಟ್ ಆಗ್ತಿದೆ. ಅಂದರೆ ಎಕ್ಸಾಂಪಲ್ ಅಂದರೆ ಈಗ ಯಾರಿಗಾದ್ರೂ ಇನ್‌ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಜನ ಇರ್ತಾರೆ ಅಂದ್ಕೊಳ್ಳಿ. ಅವರಿಗೆ ಆ ಪೇಜ್‌ನ ಹ್ಯಾಂಡಲ್ ಮಾಡ್ಲಿಕ್ಕಾಗಲ್ಲ. ಸೊ ಅವರಿಗೊಬ್ರು ಅಸಿಸ್ಟೆಂಟ್ ಥರ ಇರ್ತಾರೆ. ಅಥವಾ ಯೂಟ್ಯೂಬ್‌ಗೋಸ್ಕರ ಕಂಟೆಂಟ್ ರೈಟರ್ಸ್ ಇರ್ತಾರೆ. ಅಂದರೆ ಲೈಕ್ ಒಂದು ಫ್ಯಾಕ್ಟ್ ಚಾನಲ್ ಅಂತ ಇರುತ್ತೆ ಅಂದ್ಕೊಳ್ಳಿ. ಅವರಿಗೆ ಒಂದು ಕಂಟೆಂಟ್ ಬೇಕಾಗಿರುತ್ತೆ. ಸಪೋಸ್ ಒಂದು ರಾಮಾಯಣನೋ, ಮಹಾಭಾರತ ಈ ಥರದ್ರ ಬಗ್ಗೆ ಒಂದು ಏನೋ ಅವ್ರು ವಿಡಿಯೋಲಿ ಹೇಳ್ಕೋಬೇಕು ಅಂದ್ಕೊಂಡಿರ್ತಾರೆ. ಬಟ್ ಅವರಿಗೆ ಕಂಟೆಂಟ್‌ನ ಕ್ರಿಯೇಟ್ ಮಾಡಲಿ ಅಂದರೆ ಲೈಕ್ ಫುಲ್ಲು ಸ್ಕ್ರಿಪ್ಟ್ ಪ್ರಕಾರ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಇರಲ್ಲ. ನೀವು ಅದನ್ನು ಮಾಡಿಕೊಟ್ಟು ಪ್ರಿಸೈಸ್ ಫಾರ್ಮಲ್ಲಿ ಅವ್ರಿಗೆ ಬೇಕಾಗಿರೋ ಕಂಟೆಂಟ್‌ನ ನೀವು ಕ್ರಿಯೇಟ್ ಮಾಡಿಕೊಟ್ಟು ನೀವಿಷ್ಟು ಪೇಮೆಂಟ್ ಅಂತ ತೊಗೋಬೋದು. ಇದೊಂದು ಆಪ್ಷನ್ನು. ಈಗ ಅವು ಸ್ವಲ್ಪ ಟ್ರೆಂಡಿಂಗ್ ಇದೆ. ಆ ರೀತಿ ನಿಮ್ಗೆಲ್ಲಾದರೂ ಚಾಯ್ಸಸ್ ಇದ್ದರೆ ಇದನ್ನೊಂದು ಟ್ರೈ ಮಾಡ್ಬೋದು ನೀವು. ನೆಕ್ಸ್ಟ್ ಆಪ್ಷನ್ ಅಂದರೆ ಸ್ಟಾಕ್ ಫೋಟೇಜ್ ಅನ್ನೋದು ಈಗ ಒಂದು ಟ್ರೆಂಡಿಂಗ್ ಬಿಸ್ನೆಸ್ ಆಗಿದೆ. ಅಂದರೆ ಏನು ಗೊತ್ತಾ? ಈಗ ಏನಾದರೂ ಒಂದು ಫೋಟೋಸು ಸ್ಟಾಕು ಅಥವಾ ವಿಡಿಯೋ ಸ್ಟಾಕ್ ಈ ಥರ ನಿಮಗೆ ಫೋಟೋಗ್ರಾಫಿಕ್ ಸ್ಕಿಲ್ಸ್ ಇದ್ದರೆ ಅದನ್ನು ನೀವು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡು ಅದನ್ನು ನೀವು ಮಾರ್ಕೆಟಿಂಗ್ ಮಾಡಿಕೊಂಡು ಸೇಲ್ ಮಾಡ್ಕೋಬೋದು. ಅಂದರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಏನೋ ಒಂದು ಭತ್ತದ ಗದ್ದೆನೇ ಅಂದ್ಕೊಳ್ಳಿ. ಅದ್ರದ್ದು ಫುಟೇಜ್ ಯಾರಿಗೋ ಬೇಕಿರುತ್ತೆ. ಅದನ್ನ ನೀವು ಕ್ರಿಯೇಟಿವ್ ಆಗಿ ಆ್ಯಂಡ್ ನಿಮ್ಮ ಟ್ಯಾಲೆಂಟ್‌ನ ಉಪಯೋಗಿಸ್ಕೊಂಡು ಒಳ್ಳೆ ರೀತಿ ಒಂದು ವಿಡಿಯೋ ಫಾರ್ಮ್ ಆಗ್ಬೋದು, ಫೋಟೋ ಆಗ್ಬೋದು, ಈ ಥರ ಮಾಡಿಕೊಂಡು ಅದಕ್ಕೆ ಎಷ್ಟೊಂದು ವೆಬ್ಸೈಟ್ಸ್ ಇರುತ್ತೆ. ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಅವನ್ನ ಸೇಲ್ ಮಾಡ್ಕೋಬೋದು. ಅಥವಾ ಪರ್ಸನ್ ಟು ಪರ್ಸನ್ ಆದರೂ ಕೂಡ ಸೇಲ್ ಮಾಡ್ಬೋದು. ಅದು ಸ್ವಲ್ಪ ಕಷ್ಟ ಆಗುತ್ತೆ. ವೆಬ್ಸೈಟ್ಸಿಗೆ ನೀವು ಸೇಲ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆ ದುಡ್ಡು ಬರುತ್ತೆ. ಇದೊಂದು ನೀವು ನಿಮಗೆ ಆ ಥರ ಫೋಟೋಗ್ರಫಿಕ್ ಸ್ಕಿಲ್ಸ್ ಇದ್ದರೆ ಅದನ್ನೊಂದು ಟ್ರೈ ಮಾಡ್ಬೋದು. ಇದು ಯಾರಿಗಾದ್ರೂ ಯೂಸ್ ಆದರೆ ನೋಡಿ. ಇನ್ನೊಂದು ಒಂದು ಎಜುಕೇಷನಲ್ ಚಾನಲ್ ಅಂತಲೇ ಮಾಡ್ಬೋದು ಅಥವಾ ಎಜುಕೇಷನ್ ರಿಲೇಟೆಡ್ ಆಗಿ. ಅದು ಆಫ್‌ಲೈನ್ ಆಗ್ಬೋದು, ಆನ್‌ಲೈನ್ ಆಗ್ಬೋದು. ಆನ್‌ಲೈನ್ ಟ್ಯುಟೋರಿಯಲ್ಸ್ ಅಂತ ಬರುತ್ತೆ. ಯಾರಿಗೆ ಅಂದರೆ ಆಫ್‌ಲೈನ್ ಅಂದರೆ ಕೆಲವು ಜನಕ್ಕೆ ಮಾತ್ರ ನಾವು ರೀಚ್ ಆಗ್ಬೋದು. ಆನ್‌ಲೈನ್ ಟ್ಯುಟೋರಿಯಲ್ಸ್ ಅಂದರೆ ತುಂಬ ಜನಕ್ಕೆ ನಾವು ರೀಚ್ ಆಗ್ಬೋದು. ಸೊ ಆದ್ದರಿಂದ ಇದು ನನಗೆ ಬೆಟರ್ ಆಪ್ಷನ್ ಅನಿಸುತ್ತೆ. ನಿಮ್ಗೇನಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದ್ದು ಅದನ್ನು ನೀವು ಕೆಲವು ಜನಕ್ಕೆ ನಾನು ಎಕ್ಸ್‌ಪ್ಲೈನ್ ಮಾಡೋಕ್ಕೆ ಕೆಪಾಸಿಟಿ ನಮಗಿದೆ ಅಂತ ಅನಿಸಿದ್ರೆ ಆ ಸಬ್ಜೆಕ್ಟ್ಸ್‌ನ ನೀವು ಹೇಳ್ಕೊಡ್ಬೋದು. ಅಥವಾ ಈಗ 1ನೇ ಕ್ಲಾಸಿಂದನೇ ಟ್ಯೂಷನ್‌ಗೆ ಹಾಕೋಕ್ಕೆ ಎಲ್ಲರೂ ಇದು ಮಾಡ್ತಿದ್ದಾರೆ ಮಕ್ಕಳಿಗೆ. 1 ಟು 10th ಆಗ್ಬೋದು. ಅಥವಾ ಈಗ ನವೋದಯ ಎಕ್ಸಾಮ್ಸ್ ಥರ ಬರುತ್ತಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ನವೋದಯ ಈ ಥರ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿರೋರಿಗೆ ಕೋಚಿಂಗ್ ಕೊಡೋದಾಗ್ಬೋದು. ಅಥವಾ ನಿಮ್ಗೆ ಇನ್ನೂ ಒಳ್ಳೆ ನಾಲೆಡ್ಜ್ ಇದೆ. ನಾವು ಇನ್ನೂ ಚೆನ್ನಾಗಿ ಓದ್ಕೊಂಡಿದ್ದೀವಿ. ಅದ್ರ ಬಗ್ಗೆ ನಮಗೆ ಗ್ರಿಪ್ ಇದೆ ಅಂದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯಾರು ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ನಿಮಗೆ ಕೋಚಿಂಗ್ ಕೊಡೋಷ್ಟು ನಾಲೆಡ್ಜ್ ಇದ್ದರೆ ಅದನ್ನು ಕೂಡ ನೀವು ಮಾಡ್ಬೋದು. ನನಗೆ ಈಗ ಸದ್ಯಕ್ಕೆ ಅವ್ರ ಹೆಸರು ನೆನಪು ಬರ್ತಿಲ್ಲ. ಅಂದರೆ ಅವರು ಏನು ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ಓನ್ಲಿ ಕನ್ನಡ ಗ್ರಾಮರ್ ಅಷ್ಟೇ ಹೇಳ್ಕೊಡ್ತಾರೆ.
ಅದು ಎಷ್ಟು ತುಂಬ ಒಳ್ಳೆ ಕೆಲಸ ಅಲ್ವಾ? ಆ ಥರ ನಿಮ್ಗೇನಾದ್ರೂ ಅಂದರೆ ಕನ್ನಡ ಗ್ರಾಮರ್ ಅಂತನೇ ನಾನು ಹೇಳ್ತಿಲ್ಲ. ನಿಮ್ಗೆ ಯಾವುದಾದ್ರೂ ಒಂದು ಡಿಗ್ರಿಲಿ ಒಂದು ಸಬ್ಜೆಕ್ಟ್ ಗ್ರಿಪ್ ಇರುತ್ತೆ ಅಥವಾ ನಿಮ್ಗೊಂದು ಸಬ್ಜೆಕ್ಟ್ ಬಗ್ಗೆ ಗ್ರಿಪ್ ಇರುತ್ತಲ್ಲ, ಆ ಸಬ್ಜೆಕ್ಟ್‌ನ ನೀವು ಆನ್‌ಲೈನ್ ಟ್ಯುಟೋರಿಯಲ್ ಥರ ಮಾಡಿ, ಇದಕ್ಕೆ ಒಂದು ಇಷ್ಟು ಫೀಸ್ ಅಂತ ನೀವು ಫಿಕ್ಸ್ ಮಾಡ್ಬೋದು. ಅಂದ್ರೆ ಈಗ 2 ಮಂತ್ಸಿಗೆ ಇಷ್ಟು ಅಥವಾ ಈ ಕೋರ್ಸಿಗೆ ಇಷ್ಟು ಅಥವಾ ಮೆಂಟಲ್ ಎಬಿಲಿಟಿ ಯಾರಿಗಾದ್ರೂ ಬರುತ್ತೆ. ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಜೋನರ್ಸ್ ಇರುತ್ತಲ್ಲ ಸ್ಟಡೀಸ್ ರಿಲೇಟೆಡು. ಅದನ್ನೇ ನೀವು ಆನ್‌ಲೈನ್ ಟ್ಯುಟೋರಿಯಲ್‌ನ ಆಫರ್ ಮಾಡ್ಬೋದು ಕೆಲವ್ರಿಗೆ. ಅಂದ್ರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಅದನ್ನ ಮಾಡ್ತಾರೆ. ಇದೊಂದು ಆಪ್ಷನ್ನು. ಇನ್ನೊಂದು ಫ್ಯಾಷನ್ ರಿಲೇಟೆಡ್ ಒಂದು ಟ್ರೆಂಡಿಂಗ್ ಆಗ್ತಿದೆ. ಇದು ಸ್ಯಾರಿ ಡ್ರೇಪಿಂಗ್ ಎಲ್ಲರೂ ನೋಡ್ತಿದ್ದೀರಲ್ಲ. ಲೈಕ್ ಪ್ರೀ ಪ್ಲೀಡಿಂಗಿಗೆಲ್ಲ ಆಲ್ಮೋಸ್ಟ್ ಒಂದು ಸ್ಯಾರಿ ಪ್ರೀ ಪ್ಲೀಡಿಂಗಿಗೆ 300 ಮಿನಿಮಮ್ 300 ಇಂದ 600 ವರೆಗೂ ಚಾರ್ಜ್ ಮಾಡ್ತಿದ್ದಾರೆ. ಅಂದ್ರೆ ಅವರೇ ಸ್ಯಾರಿ ನಿಮ್ಮ ಮನೆಗೆ ಕೊರಿಯರ್ ಮಾಡ್ತಾರೆ. ಅದನ್ನ ನೀಟಾಗಿ ಅವ್ರ ಸೈಜಸ್ ಎಲ್ಲ ಹೇಳಿರ್ತಾರಲ್ಲ, ಆ ಇದಕ್ಕೆ ಪ್ರೀ ಪ್ಲೀಡಿಂಗ್ ಮಾಡಿ ಐರನ್ ಮಾಡಿ ಕೊಟ್ರೆ ನಿಮ್ಗೆ ಇಷ್ಟಂತ ಪೇ ಮಾಡ್ತಾರೆ. ಈ ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿ ರನ್ ಆಗ್ತಿದೆ. ಹ್ಮ್. ನೀಡ್ ಇರೋರು ಯಾರಾದ್ರು ಅಂದ್ರೆ ಅದನ್ನ ಬಿಲ್ಡ್ ಮಾಡ್ಬೇಕು ನೀವು. ಈಗೇನಾದ್ರು ಅಥವಾ ವಾಟ್ಸಾಪ್ ಮೂಲಕ ಆರ್ಡರ್ಸ್ ತಗೋಬೋದು. ಅಥವಾ ಈ ಥರ ಒಂದು ಚಾನಲ್ ಸ್ಟಾರ್ಟ್ ಮಾಡಿ ನಾವು ಈ ಥರ ಏನು ಪ್ರೀ ಪ್ಲೀಡಿಂಗ್ ಸ್ಯಾರಿ ಪ್ರೀ ಪ್ಲೀಡಿಂಗ್ ಮಾಡ್ಕೊಡ್ತೀವಿ. ಈ ಥರ ಮಾರ್ಕೆಟಿಂಗ್ ಮಾಡಬೇಕು. ಅದರಲ್ಲೂ ಕೂಡ ನಿಮ್ಗೆ ಒಳ್ಳೆ ದುಡ್ಡು ಬರುತ್ತೆ. ಆ್ಯಂಡ್ ಇದು ಫ್ಯಾಷನ್ ರಿಲೇಟೆಡೇ ಮಾತಾಡ್ತಿರೋದ್ರಿಂದ ಸ್ಯಾರಿ ಡ್ರೇಪಿಂಗೇ ತುಂಬ ಚೆನ್ನಾಗಿ ನಿಮಗೆ ಬರುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ಸಲ್ಲಿ ಅಂತ ಅಂದರೆ ಅದನ್ನು ಕೂಡ ನೀವು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಅಂದ್ರೆ ನಿಮ್ಮ ಜಿಯೋಗ್ರಫಿಕ್ ಏರಿಯಾಲಿ ಯಾವ ರೀತಿ ಅದಕ್ಕೆ ಡಿಮ್ಯಾಂಡ್ ಇದೆ ಇದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಿಮಗೆ ಗೊತ್ತಿರೋ ಪ್ರಕಾರ ಮಿನಿಮಮ್ ಟು ಮಿನಿಮಮ್ 500 ಇಂದ 2.5 ಲ್ಯಾಕ್ಸ್ ವರೆಗೂ ಚಾರ್ಜ್ ಮಾಡ್ತಾರೆ. ಯಾವುದಕ್ಕೆ ಜಸ್ಟ್ ಸ್ಯಾರಿ ಡ್ರೇಪಿಂಗಿಗೆ. ನಮ್ಗದು 2.5 ಲ್ಯಾಕ್ಸ್ ಕೊಟ್ಟು ಸ್ಯಾರಿ ಡ್ರೇಪಿಂಗ್ ಮಾಡಿಸ್ಕೊಳ್ಳೋಷ್ಟು ಏನಿರುತ್ತೆ ಅಂತ ನಮಗೆ ಅನ್ನಿಸ್ಬೋದು. ಬಟ್ ಅದು ಅವ್ರ ಟ್ಯಾಲೆಂಟಿಗೆ ಅವರು ಕೊಟ್ಕೊಂತಿರೋ ಬೆಲೆ ಆ್ಯಂಡ್ ಅವ್ರ ಪೇಮೆಂಟ್ ತಗೊಂತಿರೋದು. ಸೊ ಎಲ್ಲರಿಗೂ ಒಂದೊಂದು ಯೂನಿಕ್ ಟ್ಯಾಲೆಂಟ್ ಇರುತ್ತಲ್ವಾ? ನಿಮ್ಮಲ್ಲಿ ಆ ಸ್ಕಿಲ್ಸ್ ಏನಾದರೂ ಇದ್ರೆ ಅದನ್ನ ಇನ್ನೂ ಇಂಪ್ರೂವೈಸ್ ಮಾಡಿಕೊಂಡು ಇದೊಂದು ಟ್ರೈ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಈಗ ರಾಜ್ಯ ಸರ್ಕಾರದಿಂದ ಆಗ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಆಗ್ಬೋದು ಕೆಲವು ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಂತ ಕೆಲವು ಇದ್ದಾವೆ. ಇದನ್ನ ನಾನು ಕಂಪ್ಲೀಟ್ ಯಾವ್ಯಾವ ರೀತಿ ಇದ್ದಾವೆ ಅಂತ ನೆಕ್ಸ್ಟು ಒಂದೇ ವಿಡಿಯೋಲಿ ನಾನು ಎಕ್ಸ್‌ಪ್ಲೈನ್ ಮಾಡ್ತೀನಿ ನಿಮಗೆ. ಅಂದರೆ ಯಾವ ಯೋಜನೆ ಅಡಿ ಯಾವ್ಯಾವ ರೀತಿ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಅಂತ. ಸೊ ಇಲ್ಲಿ ಬ್ರೀಫಾಗಿ ಹೇಳ್ತೀನಿ. ಆ ಥರ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಂತನೇ ಇರುತ್ತೆ. ಸ್ಟೇಟ್ ಗೌರ್ಮೆಂಟಿಂದ ಆಗ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಆಗ್ಬೋದು. ಅದಕ್ಕೆ ನೀವು ಅದು ಫ್ರೀ ಕಾಸ್ಟ್ ಆಫ್ ಸ್ಕಿಲ್ ಡೆವಲಪ್‌ಮೆಂಟ್ ಥರ ಅಲ್ವಾ? ಅದರಲ್ಲಿ ನೀವು ಜಾಯಿನ್ ಆಗಿ ಅದರಿಂದ ಉಪಯೋಗ ನೀವು ಪಡ್ಕೋಬೇಕು. ಅಲ್ಲಿ ಹೇಳ್ಕೊಡೋಂಥ ಸ್ಕಿಲ್ಸ್‌ನ ನೀವು ಡೆವಲಪ್ ಮಾಡಿಕೊಂಡು ನಿಮ್ಮದೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಈಗ ಗೌರ್ಮೆಂಟ್ ಕೂಡ ಫೈನಾನ್ಷಿಯಲಿ ಲೋನ್ಸ್ ಕೊಡೋ ರೀತಿ ಹೆಲ್ಪ್ ಮಾಡ್ತಿದೆ. ಅಂದರೆ ಈಗ ಸ್ತ್ರೀ ಶಕ್ತಿ ಸಂಘಗಳಿಂದ ಆಗ್ಬೋದು ಅಥವಾ ಮುದ್ರಾ ಯೋಜನೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಇದರಲ್ಲಿ ನಿಮ್ಮ ಏನು ಬಿಸ್ನೆಸ್ ಮಾಡೆಲ್ ಇದೆ ಅವ್ರಿಗೆ ಎಕ್ಸ್‌ಪ್ಲೈನ್ ಮಾಡಿ ಫೈಲಿಂಗ್ ಪೇಪರ್ ವರ್ಕ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಕೊಟ್ರೆ ಅವರೇ ಇಷ್ಟು ಅಂತ ಆಲ್ಮೋಸ್ಟ್ ನನ್ನ ನಾಲೆಡ್ಜ್ ಪ್ರಕಾರ 50,000 ಇಂದ 50 ಲ್ಯಾಕ್ಸ್ ವರೆಗೂ ಕೂಡ ಲೋನ್ ಸಿಗೋಂಥ ಸಾಧ್ಯತೆಗಳು ನಿಮಗಿದೆ. ಅಂದರೆ ನಿಮ್ಮ ಬಿಸ್ನೆಸ್ ಅವರಿಗೆ ನೀಟಾಗಿ ಎಕ್ಸ್‌ಪ್ಲೈನ್ ಮಾಡಬೇಕು. ಅವ್ರು ಏನು ಪೇಪರ್ಸ್ ಎಲ್ಲ ಕೇಳ್ತಾರೆ ಅದನ್ನೆಲ್ಲ ನೀವು ಸಬ್ಮಿಟ್ ಮಾಡೋ ಥರ ಇರಬೇಕು. ಬಟ್ ಪ್ರೊಸೆಸ್ ಅಂತೂ ಈಸಿ ಇರುತ್ತೆ. ಈ ಥರ ನೀವು ಮಾಡಿಕೊಂಡು ಯಾರಾದರೂ ಒಂದು ಬಿಸ್ನೆಸ್ ಐಡಿಯಾ ಇದೆ. ಬಟ್ ಅದಕ್ಕೆ ನಾವು ಒಂದು ಕ್ಯಾಪಿಟಲ್ ಅಮೌಂಟನ್ನ ನಾವು ಹಾಕ್ಲಿಕ್ಕೆ ನಮಗೆ ಶಕ್ತಿ ಇಲ್ಲ ಅನ್ನೋವಂಥವ್ರು ಈ ಥರ ಅದ್ರಲ್ಲಿ ಟ್ರೈ ಮಾಡ್ಬೋದು. ನಾನು ಎಲ್ಲನೂ ಒಂದೇ ವಿಡಿಯೋಲಿ ಎಕ್ಸ್‌ಪ್ಲೈನ್ ಮಾಡ್ಲಿಕ್ಕಾಗಲ್ಲ. ಅಂದರೆ ಈಗ ಲೋನ್ಸ್ ಯಾವ ರೀತಿ ಅಪ್ಲೈ ಮಾಡೋದು ಅದೆಲ್ಲನೂ ನಿಮಗೆ ಬೇಕಂದರೆ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ. ಆಪ್ಷನ್ಗಳು ನಮಗೆ ಯೂಸ್ ಆಗ್ಬೋದು. ಅದರಿಂದ ನಾವು ಯಾವ ರೀತಿ ಬೆನಿಫಿಟ್ಸ್ ತಗೋಬೋದು ಇದನ್ನೆಲ್ಲನೂ ನೆಕ್ಸ್ಟ್ ವಿಡಿಯೋಸಲ್ಲಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದು ಕೆಲವು ನನಗೆ ಗೊತ್ತಿರೋ ಟಿಪ್ಸ್ ನಾನು ನಿಮ್ಮ ಹತ್ರ ಇದು ಯಾರಿಗಾದ್ರೂ ಒಬ್ರಿಗೆ ಯೂಸ್ ಆದರೆ ನನಗೆ ತುಂಬ ಖುಷಿ ಆಗುತ್ತೆ. ಅಥವಾ ಇದು ಯಾರಿಗಾದ್ರೂ ನೀಡ್ ಇದ್ದರೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಆ್ಯಂಡ್ ಚಾನಲ್‌ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇದೇ ರೀತಿ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ನೆಕ್ಸ್ಟ್ ಯಾವ ರೀತಿ ಇನ್ಫಾರ್ಮೇಷನ್ ಬೇಕು ಅಂತ ನೀವೇ ಕಮೆಂಟಲ್ಲಿ ಕೇಳಿ. ಅದ್ರ ಬಗ್ಗೆ ನನಗೆ ತಿಳಿದಿದ್ರೆ ಅಥವಾ ಇನ್ನೂ ಅದಕ್ಕೆ ಇಂಪ್ರೂವೈಸ್ ಮಾಡಿಕೊಂಡು ನಾನು ತಿಳ್ಕೊಂಡು ನಿಮ್ಗೆ ಎಕ್ಸ್‌ಪ್ಲೈನ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಅಂದರೆ ಡೈಲಿ ಅದೇ ಹೇಳಿದ್ನಲ್ಲ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಪ್ಡೇಟ್ ಬಂದಿರುತ್ತೆ. ಆ್ಯಂಡ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಇವತ್ತೇನು ಇನ್ಕ್ಲೂಡ್ ಮಾಡಿದ್ವಿ ಈ ರೀತಿ ಒಂದು ವಿಡಿಯೋ
ಈ ರೀತಿ ಒಂದು ಟಾಪಿಕ್ನ ಇನ್ಕ್ಲೂಡ್ ಮಾಡಿ ನೆಕ್ಸ್ಟ್ ವೀಡಿಯೋಸ್ ಪೋಸ್ಟ್ ಮಾಡ್ತಿರ್ತೀನಿ ನಾನು. ಇದಕ್ಕೆ ಚಾನಲ್ನ ಫಾಲೋ ಮಾಡ್ತೀರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಸೊ ಮಚ್.